ಪದ್ಧತಿ ಗೊತ್ತಿರೋ ಹುಡುಗಿ. ಆ ಹುಡುಗಿ ಯಾಕೆ ಕೈ ಮಾಡಿದ್ಲೋ ಗೊತ್ತಿಲ್ಲ, ಆದ್ರೆ ಪೊಲೀಸ್ ಬಂದು ಜಗಳ ಎಲ್ಲ ಮಾಡಿ ಗಗನ್ ಜೈಲ್ ಪಾಲಾಗೋದ್ರಿಂದ ಕಾಪಾಡಿದ್ಲು. ಅದನ್ ನೋಡಿ ನನಗ್ ಮಾತ್ರ ಗುಡುಕ್ ಬಂದು ನಿಂತಿರೋ ತರ ಇದೆ. ನನಗ್ ಮಾತ್ರ ಅವ್ನ್ ಪೊಲೀಸ್ ಅವ್ರ ಕೈ ಸಿಕ್ಕಾಕೊಳ್ದೆ ತಪ್ಪಿಸ್ಕೊಂಡದಕ್ಕೆ ಬೇಜಾರಾಗ್ತಿದೆ. ಅತ್ತೆ ಹೇಳಿದ ಹಾಗೆ ಆ ಪೊಲೀಸ್ನವ್ರು ಕರ್ಕೊಂಡು ಹೋಗಿ ಚೆನ್ನಾಗಿ ಹೊಡೆದಿದ್ರೆ ಇನ್ನೊಂದ್ಸಲ ನಮ್ ಮನೆಗ್ ಬರ್ಬಾರ್ದು ಅನ್ನೋ ಬುದ್ಧಿ ಬರ್ತಿತ್ತು. ಅತ್ತೆ ಕಣ್ಣಲ್ಲಿ ಖುಷಿ ನೋಡ್ಬೇಕು ಅನ್ಕೊಂಡ ದೊಡ್ಡ ಸೊಸೆ. ನನಗ್ ಗೊತ್ತು ಕಣೋ, ಅವನು ತಪ್ಪಿಸ್ಕೊಂಡ ಅಂತ ನಿಮ್ಮೆಲ್ಲರಿಗೂ ಖುಷಿ ಆಗಿರುತ್ತೆ, ಆದ್ರೆ ನನಗ್ ಮಾತ್ರ ಬೇಜಾರಾಗಿದೆ. ಒಳ್ಳೇದಕ್ಕೆ ಕೆಟ್ಟದಕ್ಕೆ ವ್ಯತ್ಯಾಸ ಗೊತ್ತಿಲ್ಲದೆ ಬದುಕ್ತಾ ಇದೆ ಕಣೆ. ನೀವಿರಿ ಅತ್ತೆ. ಏಯ್, ನಿಮ್ಮಪ್ಪನ್ ಕರ್ಕೊಂಡ್ ಬರ್ತೀನಿ ಅಂತ ಹೋದೆ ಅಲ್ವಾ? ಅವ್ರು ಸಿಕ್ಕಿದ್ರಾ? ಸಿಕ್ಕಿದ್ರು ಅಮ್ಮ. ಮತ್ ಯಾಕೆ ಕರ್ಕೊಂಡ್ ಬಂದಿಲ್ಲ? ಬರಲ್ಲ ಅಂದ್ರು. ಹಾ? ಇಂದು ಮದ್ವೆ ಇಟ್ಕೊಂಡು ಬರಲ್ಲ ಅಂತ ಹೇಗ್ ಹೇಳ್ತಾರೆ? ಯಾರಿಗೋಸ್ಕರನೋ ಅವ್ರು ನಮ್ಮನ್ ಯಾಕೆ ಬಿಟ್ಟು ಹೋಗ್ತಾರೆ? ಅವ್ರಿಗೆ ಬೇಕಾಗಿರೋದು ಆ ಮನೆಯವರೇ ಅಲ್ವಾ ಅಮ್ಮ? ನನ್ ಮದ್ವೆ ಆಗೋದು ಅವ್ರಿಗಿಷ್ಟ ಇರಲ್ಲ. ನೋಡಿ ಅತ್ತೆ, ನಾನ್ ಏನ್ ತಪ್ಪು ಮಾಡ್ದೆ ಅಂತ ಮನೆಗ್ ಬರಲ್ಲ ಅಂತಿದ್ದಾರೆ. ಅತ್ತಿಗೆ ಮಾಡಿದ್ದ ಕೋಪ ಮಾಡ್ಕೊಂಡು ಮಗಳ ಮದ್ವೆಗೂ ಬರಲ್ಲ ಅನ್ನೋದು ನ್ಯಾಯನಾ ಹೇಳಿ? ನಮ್ಮನ್ ಬಿಟ್ಟು ಹೋಗೋದಕ್ಕೆ ಯಾವಾಗ ಏನ್ ದಾರಿ ಸಿಗುತ್ತೆ ಅಂತ ನೋಡ್ತಿರ್ತಾರೆ. ಸಿಕ್ತು, ಹೋಗಿ ಆ ಮನೆ ಸೇರ್ಕೊಂಡ್ರು. ಬಾಯ್ ಮುಚ್ಚೆ. ಮತ್ತೇನಮ್ಮ, ಅವರಿಗೆ ನನ್ ಮದ್ವೆ ಆಗೋದೇ ಇಷ್ಟ ಇಲ್ಲ, ಅದಕ್ಕೆ ಅಲ್ವಾ ಹೋದ್ರು. ಇಲ್ಲಾಂದ್ರೆ ಅವ್ರಿಗಂದ್ರೆ ಇವ್ರಿಗೆ ಯಾಕೆ ಕೋಪ? ಏಯ್, ಮರ್ಯಾದೆ ಕೊಟ್ಟು ಮಾತಾಡೋದನ್ನ ಕಲ್ಕೋ. ಅಪ್ಪನ ಬಗ್ಗೆ ಮಾತಾಡ್ತಿದ್ಯಲ್ಲ, ಬೇರೆಯವ್ರ ಬಗ್ಗೆ ಮಾತಾಡ್ತಿದ್ಯಾ? ಮೊದ್ಲು ಇವಳು ಬಾಯಿ ಹೊಲಿಬೇಕು ಕಣೋ. ಬಾಯಿಗೆ ಬಂದಾಗ ಮಾತಾಡ್ತಿದ್ದಾಳೆ ಕಣೋ ಇವಳು. ಏನೇ, ಯಾವ ತಂದೆನಾದ್ರೂ ಮಗಳ ಮದ್ವೆ ಹಾಳು ಮಾಡ್ಬೇಕು ಅಂತ ಅನ್ಕೊಳ್ತಾರ? ನಿನ್ ಮದ್ವೆ ನಿಲ್ಲಿಸ್ಬೇಕು ಅಂದ್ರೆ ಅಪ್ಪ ಮನೆ ಬಿಟ್ಟು ಹೋಗೋ ಅವಶ್ಯಕತೆ ಏನಿದೆ? ಇಲ್ಲಿರೋದ್ರಿಂದಾಗಿ ದೊಡ್ಡಣ್ಣ ಅವಮಾನ ಪಡ್ಬೇಕಾಗುತ್ತೇನೋ ಅಂತ ಅನ್ಕೊಂಡು ಮನೇಲಿ ಇಲ್ಲ ಅಂದ್ರೆ ಅವ್ರಿಗೆ ತೊಂದ್ರೆ ಆಗಲ್ಲ ಅಂತ ಅನ್ಕೊಂಡು ಹೋದ್ರು. ಇದನ್ನ ಅರ್ಥ ಮಾಡ್ಕೊಳ್ಳೋಳಾಗಿದ್ರೆ ಇವಳ ಅಪ್ಪನಿಗೆ ಅಷ್ಟೆಲ್ಲ ಮಾತಾಡ್ತಾ ಇದ್ಲಾ? ಅಯ್ಯೋ, ಇವಳಿಗ್ ಬುದ್ಧಿ ಹೇಳೋದಲ್ಲ, ಮೊದ್ಲು ಅವ್ರನ್ ಮನೆ ಕರಿಬೇಕಲ್ವಾ? ನಾನೇ ಫೋನ್ ಮಾಡ್ತೀನಿ. ಹಲೋ. ಯಾಕ್ರಿ ಚೆರಿ ಬಂದ್ ಮನೆಗ್ ಬನ್ನಿ ಅಂದ್ರೆ ಬರಲ್ಲ ಅಂದ್ರಂತೆ? ನನ್ನ ಅವಶ್ಯಕತೆ ಇಲ್ಲ ಅಂದ್ಮೇಲೆ ನಾನು ಯಾಕಿರ್ಬೇಕು ಅಲ್ಲಿ? ಹಾಗ್ಯಾಕ್ ಹೇಳ್ತಿದ್ದೀರಾ? ಇಂದು ಮದ್ವೆಗ್ ನೀವಿಲ್ಲ ಅಂದ್ರೆ ಹೇಗೆ? ಓಹೋ, ಅದಕ್ಕೆ ಬನ್ನಿ ಅಂತಿದ್ಯಾ? ಮನೇಲಿರೋದಿಕ್ಕಲ್ಲ, ಮದುವೆ ಕರಿತಿದ್ಯಾ ಅಷ್ಟೇ ಅಲ್ವಾ? ಅಯ್ಯೋ, ಹಾಗಲ್ಲ ರೀ. ನೀವಿಲ್ಲ ಅಂದ್ರೆ ಈ ಮದ್ವೆ ನಡೆಯುತ್ತಾ? ಇಂದು ಮದ್ವೆ ನಿಂತ್ರೆ ನಮ್ಗೆ ಅಲ್ವಾ ನೋವಾಗೋದು? ಅಷ್ಟಕ್ಕೂ ನಿನಗೆ ನನ್ನ ಅವಶ್ಯಕತೆ ಏನಿದೆ? ನಿನಗೆ ನಿನ್ನ ಅಣ್ಣ ಅತ್ತಿಗೆ ಇದ್ದಾರಲ್ವಾ? ನಿನಗೆ ಮತ್ತೆ ನಿನ್ನ ಮಗಳಿಗೆ ಅವರಿಬ್ಬರಿದ್ರೆ ಸಾಕಲ್ವಾ? ಹಾಗ್ ಹೇಳ್ಬೇಡ್ರಿ ಪ್ಲೀಸ್, ಮನೆಗ್ ಬನ್ನಿ. ಶಾರದಾಗೆ ಅವಮಾನ ಮಾಡಿದಾಗ ನಿನ್ಗೆ ನೋವಾಗ್ಲಿಲ್ಲ? ನಾನು ಮನೆಗೆ ಬರಲಿಲ್ಲ ಅಂದ್ರೂ ನೋವಾಗುತ್ತಾ? ನಾನು ಬರಲ್ಲ. ಹಲೋ ಹಲೋ, ಏನ್ರಿ ಏನ್ರಿ? ಏನ್ ಹೇಳ್ದಮ್ಮ? ಅವ್ರು ಬರಲ್ಲ ಅಂತಿದಾರತ್ತೆ.
ಏನಾಯ್ತಮ್ಮ? ಯಾಕೆ ಅಳ್ತಿದ್ಯಾ? ಮಾವ ಅವರು ಸಿಕ್ಕಿದ್ರ ಮಾವ? ಯಾರಮ್ಮ? ಗಗನ್ನ? ಹೌದು ಮಾವ, ಅವರೇ. ತಪ್ಪು ಮಾಡ್ದೆ ಮಾವ. ಆ ತಪ್ಪು ಯಾಕೆ ಮಾಡ್ಬೇಕಾಗ್ ಬಂತು ಅಂತ ಅವ್ರನ್ನ ಭೇಟಿ ಮಾಡಿ ಹೇಳ್ಬೇಕು. ಭುವಿ, ನೀನ್ ಏನ್ ಹೇಳ್ತಿದ್ಯೋ ನನಗೆ ಅರ್ಥ ಆಗ್ತಿಲ್ಲ. ಏನಾಯ್ತಮ್ಮ? ಯಾಕೆ ಅಳ್ತಿದ್ಯಾ? ಮಾವ, ನನಗ್ ಬದುಕನ್ ಕೊಟ್ಟು ನನ್ ಪ್ರಾಣನ ನನ್ ಮಾನನ ಕಾಪಾಡಿದ ದೇವ್ರಂತ ಮನುಷ್ಯನ್ ಮೇಲೆ ಎಲ್ಲರ ಮುಂದೆನು ಈ ಕೈಯಿಂದ ಕೈ ಮಾಡಿದ ಪಾಪ ಎಷ್ಟೇ ನಾನು. ಅಯ್ಯೋ ಅಯ್ಯೋ ಭುವಿ, ಬೇಡಮ್ಮ. ಭುವಿ, ಭುವಿ ಏನಾಯ್ತಮ್ಮ? ಭುವಿ, ನನ್ ಮಾತ್ ಕೇಳು. ಭುವಿ, ಸುಮ್ನಿರು. ಏನ್ ಮಾಡ್ತಿದ್ಯಮ್ಮ? ಮೊದ್ಲು ಹೇಳು. ಹೇಳಮ್ಮ ಮೇಲೆ. ಯಾಕಮ್ಮ ಹೀಗೆ ಆಡ್ತಿದ್ಯಾ? ನನ್ ನೋಡು, ನನ್ ಮಾತ್ ಕೇಳು. ನೀನ್ ಅವನ್ ಮೇಲೆ ಕೈ ಮಾಡಿದ್ಯಾ ಅಂದ್ರೆ ಏನೋ ಬಲವಾದ ಕಾರಣ ಇದ್ದೇ ಇರುತ್ತೆ. ನನ್ ತಂಗಿ ಶೋಭಾ ಚಂದ್ರ ಮಗಳು ತಪ್ಪು ಮಾಡಲ್ಲಮ್ಮ. ಭುವಿ, ಅಷ್ಟಕ್ಕೂ ಯಾಕಮ್ಮ ನೀನ್ ಗಗನ್ ಮೇಲೆ ಕೈ ಮಾಡ್ದೆ? ಏನಾಯ್ತು? ಅವರಿಗೆ ತುಂಬಾ ಸಿಟ್ಟು ಬರ್ಸಿ ತನ್ ಮೇಲ್ ಬರೋ ಹಾಗೆ ಮಾಡ್ಕೊಂಡು ಜೈಲಿಗೆ ಹಾಕ್ಸಿ ಹೊಡಿಸ್ಬೇಕು ಅಂತ ಅಪೂರ್ವ ಪ್ಲಾನ್ ಮಾಡೋದನ್ನ ನಾನ್ ಕೇಳಿಸ್ಕೊಂಡೆ ಮಾವ. ಆ ವಿಷಯ ಅವ್ರಿಗೆ ಹೇಳ್ಬೇಕು ಅಂತ ನಾನ್ ತುಂಬಾ ಪ್ರಯತ್ನ ಮಾಡಿದೆ. ಆದ್ರೆ ಗಗನ್ ಅವರು ಆವೇಶದಲ್ಲಿ ಅವಳು ಅನ್ಕೊಂಡ ಹಾಗೇನೆ ಆ ಅಪೂರ್ವ ಕಡೆಗೆ ಕೋಪದಲ್ಲಿ ಹೋದ್ರು. ಇನ್ನ ಪರಿಸ್ಥಿತಿಲಿ ಅವರನ್ನ ತಡೆಯೋದಕ್ಕೆ ಆಗ ಹೊಡೆಯೋದ್ ಬಿಟ್ಟು ನನಗ್ ಬೇರೆ ದಾರಿ ಕಾಣಿಸ್ಲಿಲ್ಲ ಮಾವ, ಕಾಣಿಸ್ಲಿಲ್ಲ. ಹಾಗ್ ಮಾಡ್ಲಿಲ್ಲ ಅಂತಿದ್ರೆ ಅವರನ್ನ ಅರೆಸ್ಟ್ ಮಾಡಿಸಿ ಬರೀ ಜೈಲಿಗೆ ಹಾಕ್ಸೋದಲ್ಲ, ಸಾಧ್ಯ ಆದ್ರೆ ಎನ್ಕೌಂಟರ್ ನಲ್ಲಿ ಸಾಯಿಸೋ ಕೂಡ ಪ್ಲಾನ್ ಮಾಡಿದ್ಲು ಆ ಅಪೂರ್ವ. ಒಂದ್ ವೇಳೆ ಆ ಅಪೂರ್ವ ಪ್ಲಾನ್ ಮಾಡ್ದ ಹಾಗೆ ನಡೆದಿದ್ರೆ, ಅವಳು ಅವ್ರನ್ನ ಏನಾದ್ರೂ ಮಾಡಿದ್ರೆ ಅವ್ರ ಮೇಲೆ ಪ್ರಾಣ ಇಟ್ಕೊಂಡಿರೋ ಅತ್ತೆ ಏನಾಗ್ಬೇಕಿತ್ತು, ಪೂರ್ಣಿ ಏನಾಗ್ಬೇಕಿತ್ತು? ಅವ್ರನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಿರೋ ನಾನ್ ಏನಾಗ್ಬೇಕಿತ್ತು ಮಾವ? ಅದಕ್ಕೆ ಅವರನ್ನ ಕಾಪಾಡ್ಕೊಳ್ಳೋದಕ್ಕೋಸ್ಕರ ಹೊಡೆದ್ನೇ ಹೊರತು ಎಲ್ಲರ ಮುಂದೆ ಅವಮಾನ ಮಾಡೋ ಉದ್ದೇಶ ನನಗಿಲ್ಲ ಮಾವ. ಇಷ್ಟೆಲ್ಲ ಆಯ್ತಾ? ನೀನ್ ತಡಿಲಿಲ್ಲ ಅಂದಿದ್ರೆ ಆ ಅಪೂರ್ವ ಅಂತ ಕೆಲ್ಸನೇ ಮಾಡ್ತಿದ್ಲು. ಪ್ರಾಣ ತೆಗೆಯೋದು ಅವಳಿಗೇನು ಹೊಸದಲ್ಲಮ್ಮ. ಆದ್ರೂ ನೀನೇನ್ ತಪ್ಪು ಮಾಡಿಲ್ಲ ಭುವಿ. ಇಲ್ಲ ಮಾವ, ಅವ್ರಿಗೆ ಹೊಡೆದು ನಾನು ದೊಡ್ಡ ಪಾಪ ಮಾಡಿದೆ. ಅವ್ರು ಏನ್ ಅನ್ಕೊಂಡ್ರೋ ಏನೋ, ಬೇಗ ಅವ್ರನ್ನ ನೋಡ್ಬೇಕು. ಈ ಪಾಪ ಮಾಡ್ದವಳನ್ನ ಕ್ಷಮಿಸಿ ಅಂತ ಕಾಲಿಗೆ ಬಿದ್ದು ಕೇಳ್ಕೋಬೇಕು. ನನ್ ಕಣ್ಣೀರಿಂದ ಅವ್ರ ಕಾಲ್ ತೊಳೆದ್ರು ನನ್ ಪಾಪ ಕಳಿಯಲ್ಲ. ಅಮ್ಮ ಭುವಿ, ನೀನ್ ಮಾಡಿದ್ದು ಪಾಪ ಅಲ್ಲಮ್ಮ, ಅದು ನಿನ್ ಪ್ರೀತಿ. ಹೌದಮ್ಮ, ಅದು ನಿನ್ ಪ್ರೀತಿನೇ. ಮೊನ್ನೆ ಅವನ ಮೇಲಿರೋ ಪ್ರೀತಿನ ಮಾತಲ್ಲಿ ಹೇಳಿದೆ, ಇವತ್ತು ಕೈಯಲ್ಲಿ ತೋರಿಸ್ದೆ. ನೀನು ಅವನನ್ನು ಅವಮಾನ ಮಾಡಲಿಲ್ಲಮ್ಮ. ಅಪೂರ್ವ ಹಾಕಿದ ಬಲೆಯಿಂದ ಅವನ್ನ ನೀನು ಕಾಪಾಡ್ಕೊಂಡೆ. ಆ ವಿಷಯ ಅವನಿಗೆ ಇವತ್ತು ಅರ್ಥ ಆಗ್ಲಿಲ್ಲ ಅಂದ್ರು ಯಾವತ್ತೋ ಒಂದಿನ ಅವನು ನಿನ್ನ ಪ್ರೀತಿನ ಖಂಡಿತ ಅರ್ಥ ಮಾಡ್ಕೊಳ್ತಾನಮ್ಮ. ನನ್ನ ಮಗನಿಗೆ ಪ್ರೀತಿಸೋದು ಬಿಟ್ಟು ದ್ವೇಷ ಮಾಡೋದು ಗೊತ್ತಿಲ್ಲಮ್ಮ. ನಾನು ಅವನಿಗೆ ಎಷ್ಟು ದ್ರೋಹ ಮಾಡಿದ್ರು ನನ್ನ ದೂರ ಇಟ್ನೆ ಹೊರತು ನನ್ನ ಯಾವತ್ತೂ ದ್ವೇಷ ಮಾಡಲಿಲ್ಲ. ನನ್ನ ಮಾತು ನಮ್ಮಮ್ಮ. ಖಂಡಿತ ಅವನು ನೀನು ಒಳ್ಳೆ ಮನಸ್ಸನ್ನ ಅರ್ಥ ಮಾಡ್ಕೋತಾನೆ. ಹುಷಾರಾಗಿ ಮನೆಗೆ ಹೋಗಮ್ಮ. ನನ್ನ ತಂಗಿ ಶೋಭಾ ಚಂದ್ರ ಮಗಳಾದ ನೀನು ನನ್ನ ಮಗನ್ನ ಪ್ರೀತಿ ಮಾಡೋದು ಅವನು ಮಾಡಿದ ಅದೃಷ್ಟನಮ್ಮ. ಅವನು ನಿನ್ನ ಖಂಡಿತ ಅರ್ಥ ಮಾಡ್ಕೋತಾನೆ.
ಏನಮ್ಮ ಅಣ್ಣ ಇನ್ನೂ ಬಂದೇ ಇಲ್ಲ. ಅಲ್ಲೇನಾಯ್ತು ಅಂತ ಗೊತ್ತಾಗ್ತಿಲ್ವೇ? ಅದೇ ನನ್ಗೂ ಅರ್ಥ ಆಗ್ತಿಲ್ಲ ಕಣೆ. ಅವನು ಆ ಮನೆಗೆ ಹೋಗಿದ್ದಾನೆ ಅಂತ ಗೊತ್ತಾದಾಗಿಂದ ಅಪೂರ್ವನ್ನ ಏನ್ ಮಾಡ್ತಾನೆ ಅಂತ ಭಯ ಆಗ್ತಾ ಇದೆ. ಅಮ್ಮ ಭುವಿ, ಬಂದ್ಯಾ? ಅಮ್ಮ ಭುವಿ, ಭುವಿ ಬಂದ್ಯಾ? ನಿನ್ಗೆ ಫೋನ್ ಮಾಡೋಣ ಅಂತ ನಿನ್ ಬಗ್ಗೆನೇ ಯೋಚಿಸ್ತಿದ್ದೆ. ಅಲ್ಲಾಗಿದ್ದೇನೋ ಆಗೋಯ್ತು. ಗಗನ್ಗೆ ಆ ವಿಷಯ ಗೊತ್ತಾಗದೆ ಇದ್ರೆ ಸಾಕು ಅಂತ ನಾನಂತ ದೊಡ್ಡ ಅವಮಾನನ ಸಹಿಸ್ಕೊಂಡು ಸುಮ್ಮನೆ ಇದ್ರೆ ಇವ್ರು ಹೋಗಿ ಅವನ್ಗೆ ನಡೆದಿದ್ದೆಲ್ಲ ಹೇಳ್ಬಿಟ್ಟಿದ್ದಾರೆ. ಕೋಪದಲ್ಲಿ ಆ ಮನೆಗೆ ಹೋದ ಅಂತ ಹೇಳಿದ್ರು. ನೀನ್ ಅಲ್ಲೇ ಇದ್ದಿದ್ದಲ್ವಾ? ಏನಾಯ್ತು? ಅವನ್ ಬಂದಿದ್ನಾ? ಅಪೂರ್ವನ್ಗೆ ಏನ್ ಮಾಡ್ದ? ದೊಡ್ಡ ಜಗಳ ಏನಾದ್ರೂ ಆಯ್ತಾ? ಹೇಳಮ್ಮ. ಅವರಿಗೆ ತೊಂದರೆ ಆಗ್ಬಾರ್ದು ಅಂತ ಅವ್ರ ಮೇಲೆ ನಾನು ಕೈ ಮಾಡಿದೆ ಅಂತ ನಿಮಗೆ ಹೇಗೆ ಹೇಳಿ? ಅವರಿಗೋಸ್ಕರ ಮಾಡಿದ್ರು. ಮಗನಿಗೆ ಹೊಡೆದೆ ಅಂದ್ರೆ ಆಂಟಿದು ತಾಯಿ ಮನಸ್ಸು ಸಹಿಸ್ಕೊಳುತ್ತಾ? ಅವ್ರ ಮೇಲೆ ಕೈ ಮಾಡಿದೆ ಅಂತ ನಾನು ಹೇಗೆ ಹೇಳಿ ಆಂಟಿ? ಏನಾಯ್ತು ಅಂತ ಕೇಳ್ತಾ ಇದ್ರೆ ಮಾತಾಡ್ದೆ ಸುಮ್ನೆ ಹೋಗ್ತಿದ್ಯಲ್ಲ ಭುವಿ. ಹೇಳು ಭುವಿ, ಆ ಅಪೂರ್ವನ ಅಣ್ಣ ಏನು ಮಾಡ್ಲಿಲ್ಲ ಅಲ್ವಾ? ಕಣ್ಣಿಗೆ ಕಾಣಿಸಿದ್ರೇನೆ ಅಪೂರ್ವನ್ನ ಸುಮ್ನೆ ಬಿಡಲ್ಲ ಅಂತ ನನಗ್ ಗೊತ್ತು. ಏನಾಯ್ತು ಏನು ಅಂತ ಕೈ ಕಾಲೇ ಆಡ್ತಾ ಇಲ್ಲ ನನ್ಗೆ. ಏನಾಯ್ತು ಅಂತ ಹೇಳು ಭುವಿ. ಯಾಕ ಮಾಡ್ತಾ ಇದ್ಯಾ ಭುವಿ? ಭುವಿ, ಭುವಿ, ಏನಾಯ್ತಮ್ಮ? ಭುವಿ, ಏನಾಯ್ತು ಅಂತ ಹೇಳಮ್ಮ. ಯಾಕೆ ಅಳ್ತಾ ಇದ್ಯಾ? ಹೇಳಮ್ಮ. ಅವ್ನ್ ಏನ್ ಮಾಡ್ದ ಅಲ್ಲಿ? ಜಗಳ ಆಡದ್ನಾ? ಹೇಳು ಭುವಿ. ಗಗನ್, 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 ನಿನ್ಗೇನು ಆಗಿಲ್ಲ ತಾನೆ? ನೀನ್ ಚೆನ್ನಾಗಿದ್ಯಾ ಅಲ್ವಾ? ಗಗನ್, ನಿಂಗಷ್ಟು ಕೋಪ ಯಾಕೋ? ಅವ್ರು ಏನೋ ಹೇಳಿದ್ರು ಅಂತ ನೀನು ಹಿಂದೆ ಮುಂದೆ ಯೋಚನೆ ಮಾಡ್ದೆ ಅಲ್ಲಿಗೆ ಯಾಕೋ ಹೋದೆ? ಏನಾಯ್ತು ಅಂತ ನನ್ನೊಂದ್ ಮಾತು ಕೇಳ್ಬೇಕು ಅನ್ನಿಸ್ಲಿಲ್ವಾ? ಏನಾಯ್ತು ಅಂತ ಭುವಿ ಕೂಡ ಹೇಳ್ತಾ ಇಲ್ಲ. ನೀನಾದ್ರೂ ಹೇಳೋ, ಏನಾಯ್ತೋ? ಮಾತಾಡ್ತಿದ್ರೆ ಹಾಗೆ ಹೋಗ್ತಿದ್ಯಲ್ಲೋ, ಹೇಳೋ, ಏನಾಯ್ತು?
ಅವನನ್ನ ನೋಡ್ತಿದ್ರೆ ಏನೂ ಆಗಿಲ್ಲ ಅನ್ಸುತ್ತೆ ಅಮ್ಮ. ಹೋಗ್ತಲಿದ್ದಾನೆ, ಬಿಡು. ಸರಿ ಬಿಡು, ಅವನು ಕ್ಷೇಮವಾಗಿ ಮನೆಗೆ ಬಂದಲ್ಲ, ಅಷ್ಟೇ ಸಾಕು. ಗಗನ್ ಅವ್ರೆ, ನನ್ ಮಾತು ಕೇಳಿ. ಗಗನ್ ಅವ್ರೆ, ನಾನು ಹೇಳೋಕ್ ಬಂದಿದ್ದು ಏನು ಅಂದ್ರೆ ಆ ಅಪೂರ್ವ. ಗಗನ್ ಅವ್ರೆ, ನನ್ ಮಾತು ಕೇಳಿ. ಗಗನ್ ಅವ್ರೆ, ಬಾಗಲ್ ತೆಗೀರಿ. ಗಗನ್ ಅವ್ರೆ, ನನ್ ಮಾತು ಕೇಳಿಸ್ಕೊಳ್ಳಿ. ಗಗನ್ ಅವ್ರೆ, ಬಾಗ್ಲು ತೆಗೀರಿ. ಅಪೂರ್ವ, ಮಿನಿಸ್ಟರ್ನ ಭೇಟಿ ಮಾಡಿದ್ದೆ. ಅವ್ರು ಬೆಳಿಗ್ಗೆನೇ ದಿಲ್ಲಿಗೆ ಹೋಗ್ತಿದಾರಂತೆ. ಮದುವೆಗೆ ಬರೋಕ್ಕಾಗಲ್ಲ ಅಂತ ತುಂಬಾ ಫೀಲ್ ಮಾಡ್ಕೊಂಡ್ರು. ದಿಲ್ಲಿಂದ ಬಂದ ತಕ್ಷಣ ಮನೆಗೆ ಬರ್ತೀನಿ ಅಂತ ಹೇಳಿದ್ರು. ಅಪೂರ್ವ, ಏನಾಯ್ತು? ಭಯ ಆಗ್ತಿದೆ ಭಾವ. ಯಾಕೆ? ಅವನು ನನ್ನನ್ನು ಸಾಯಿಸೋದಕ್ಕೆ ನೋಡ್ತಾ ಇದ್ದಾನೆ. ಯಾರು? ಇನ್ಯಾರು? ಆ ಗಗನ್. ಅವನ್ ನಿನ್ಯಾಕೆ ಸಾಯಿಸಕ್ ನೋಡ್ತಾನೆ? ಇವತ್ತು ಮದುವೆ ನೆಪದಲ್ಲಿ ಕೃಷ್ಣ ಪ್ರಸಾದ್ಗೆ ಆ ಶಾರದಾ ಹತ್ರ ಆಗೋದಕ್ಕೆ ನೋಡ್ತಾ ಇದ್ದಾಳೆ. ಯಾಕೆ ಹೀಗೆ ಮಾಡ್ತಿದ್ಯಾ? ಅಮಾಯಕಳಾಗಿರೋ ನಮ್ಮ ಮೀರಾಗೆ ಯಾಕೆ ನೋವು ಕೊಡ್ತಾ ಇದೀಯಾ ಅಂತ ಎಷ್ಟು ಸಲ ಹೇಳಿದ್ರು ಅರ್ಥ ಆಗೋದಿಲ್ವಾ ಅಂತ ಬೈದೆ. ಅದು ತಪ್ಪಂತೆ ಭಾವ. ಅದರಿಂದ ಅವನ್ ಕೋಪ ಮಾಡ್ಕೊಂಡು ಯಾವಾಗ್ಲೂ ಬರೋ ಹಾಗೆ ಮನೆಗೆ ಬಂದು ನನ್ ಪ್ರಾಣ ತೆಗೆದಕ್ ನೋಡ್ದ.